ಸರ್, ನಿನ್ನೆ ನಂಜಾವತಿ ಸ್ವಾಮೀಜಿಗಳು ಡಿ.ಕೆ. ಶಿವಕುಮಾರ್ ಅವರನ್ನ ಮಂತ್ರಿ ಮಾಡಿದಂಥವ್ರು, ಬೆನ್ನಿಗೆ ನಿಂತಂಥವ್ರಿಗೆ ಹೆಚ್ಚು ಅವಕಾಶ ಕೊಡಿ ಒಕ್ಕಲಿಗ ಸಮುದಾಯಕ್ಕೆ ಅಂತ ಕೇಳ್ಕೊಂಡಿದ್ದಾರೆ. ನಾನೊಬ್ಬ ಒಕ್ಕಲಿಗ ಸಮುದಾಯದನಾಗಿದ್ಕೊಂಡು ಒಕ್ಕಲಿಗ ಸಮುದಾಯಕ್ಕೆ ಸೀಮಿತವಾದಂಥ ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡೋಂಥದ್ರಲ್ಲಿ ನನ್ನ ಧ್ವನಿನೂ ಇದೆ ಅಂತ ಹೇಳಬಲ್ಲೆ ನಾನು. ಸರ್, 2028ರ ಚುನಾವಣೆಗೆ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾ ಇರೋದು ಒಕ್ಕಲಿಗ ಪ್ರಾತಿನಿಧ್ಯ ಬೇಕು ಅಂತ ಅನ್ನಿಸ್ತಿಲ್ವ ಸರ್ ಹೆಚ್ಚಿನದಾಗಿ? ಯಾಕೆಂದ್ರೆ ಈಗ JDS ವರ್ಸಸ್ ಕಾಂಗ್ರೆಸ್ ಅನ್ನೋ ಥರ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಒಕ್ಕಲಿಗ ಪ್ರಾತಿನಿಧ್ಯ ಬೇಕು 2028 ಹೆಚ್ಚಿನದಾಗಿ ಅಂದರೆ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನದಾಗಿ ಸ್ಥಾನಗಳು ಬೇಕು ಅಂತ. ಈಗ ಒಕ್ಕಲಿಗರ ಸಮುದಾಯದಿಂದ ಬಂದಿರೋಂಥ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಚೀಫ್ ಮಿನಿಸ್ಟರ್ ಒಂದು ಹುದ್ದೆನ ಕೊಟ್ಟಿರೋದ್ರಿಂದ ಎಲ್ಲದೂ ಕೊಟ್ಟಂಗೆ ಒಂದು ಲೆಕ್ಕ. ಸೊ ಹಾಗಾಗಿ ಅದನ್ನು ವರಿಷ್ಠರನ್ನು ತೆಗೆದುಕೊಂಡಂಥ ನಿರ್ಧಾರ. ನಿಮ್ಮ ಮುಂದೆ ನಾನು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಹಾಗೂ ನನ್ನ ಸ್ಥಾನದಲ್ಲಿ ಇದ್ಕೊಂಡು ನಾನು ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಕೂಡ್ದು. ಇದು ಸರ್ಕಾರದಲ್ಲಿ ವರಿಷ್ಠರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಅವ್ರಿಗೆ ಬಿಟ್ಟಿರೋಂಥದ್ದನ್ನು ನಾವೆಲ್ಲ ಬೀದಿಲೆಲ್ಲ ಅದಿಲೆಲ್ಲ ಮಾತಾಡಕೂಡ್ದು ಅಂತ ನಾನು ಭಾವಿಸ್ತೇನೆ. ನಾನು ರಾಜಣ್ಣ ಅವರು ಪದೇ ಪದೇ ಆ ಕಮೆಂಟ್ಗಳನ್ನ ಹಾಗೆ ಮುಂದುವರಿಸಿದ್ದಾರೆ. ಮೊನ್ನೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಏನು ಅನ್ನೋ ರೀತಿಯಲ್ಲಿ, ಅಂದ್ರೆ ಅವರ ಕೊಡುಗೆ ಏನಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಮತ್ತೆ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ಈ ರೀತಿ ಹೇಳಿಕೆಗಳು ಮತ್ತೆ ಮುಂದುವರಿಯುವಂಥದ್ದು. ಅದೇ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ವ್ಯಕ್ತಿ ಪಕ್ಷಕ್ಕಿಂತ ದೊಡ್ಡದಲ್ಲ. ನೀವೇ ನೋಡ್ತಾ ಬಂದಿದ್ದೀರಿ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಯಾವ ರೀತಿ ಹಗುರವಾಗಿ ಮಾತಾಡಿ ಪಕ್ಷ ಯಾವ ರೀತಿ ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರೋಂಥದ್ದು, ಅದೇ ಒಂದು ಉದಾಹರಣೆ. ಸೊ ಹಾಗಾಗಿ ಆದಿಲಿ ಬೀದಿಲೆಲ್ಲ ಮಾತಾಡೋಂಥ ವ್ಯಕ್ತಿತ್ವದ ಶಾಸಕತನದ ಒಂದು ವ್ಯವಸ್ಥೆ ಹಾಕೂಡ್ದು. ಇದರಲ್ಲಿ ವರಿಷ್ಠರುಗಳೆಲ್ಲ ಗಮನಿಸ್ತಿರ್ತಾರೆ. ಸೊ ಹಾಗಾಗಿ ನನ್ನ ಪಾರ್ಟಿಲಿ ನಾನು ಒಂದು ಕೇಳ್ಕೊಬಲ್ಲೆ. ನಾನು ನಮ್ಮದೇನಿದೆ ಜವಾಬ್ದಾರಿನ ಮಾಡಬೇಕೇ ಹೊರತು ನಮ್ಮ ಜವಾಬ್ದಾರಿನ ಮೀರಿ ಹೇಳಿಕೆಗಳು ಕೊಡುವಂಥದ್ದು ಸರಿಯಲ್ಲ ಅನ್ನೋದನ್ನ ನಾನು ಒತ್ತು ಹೇಳ್ತೇನೆ. ನಾನು ಸರ್, ಹೈಕಮಾಂಡ್ ತಾನು ಸ್ಟ್ರಾಂಗ್ ಅಂತ ಮೆಸೇಜ್ಗಳನ್ನ ಕೊಟ್ಟಿದೆ. ಅದನ್ನು ಮೀರಿಯೂ ಕೂಡ ಕೆಲವರ ಹೇಳಿಕೆಗಳು, ಕೆಲವರ ರಾಜೀನಾಮೆಗಳು, ಕೆಲವರ ಬೇಡಿಕೆಗಳು ಈ ಥರದವು ಮತ್ತೆ ಅದನ್ನ ವೀಕ್ ಅನ್ನೋ ಥರ ಮಾಡಲ್ವಾ? ಅವ್ರವ್ರ ವ್ಯಕ್ತಿಗೆ ತಕ್ಕಂತೆ ನಡೆಯುವಂಥ ಭಾವನೆಗಳನ್ನು ಪಾರ್ಟಿಲಿ ನಡೆಯೋದಿಲ್ಲ. ಇವತ್ತು ಪಕ್ಷಕ್ಕೆ ಸಂಘಟನೆಗೆ ಪೂರಕವಾಗಿ ಮಾತಾಡೋಂಥ ವಿಚಾರಗಳಾಗಿ ಜನರಿಗೆ ಸಮಸ್ಯೆಗಳನ್ನು ಸ್ಪಂದಿಸುವಂಥ ನಿಟ್ಟಿನಲ್ಲಿ ಹೋಗೋರಿಗೆ ಮೆಟ್ಲನ್ನು ಕೊಡೋಂಥ ಒಂದು ಪಕ್ಷ ಇದು, ಜವಾಬ್ದಾರಿನ ಕೊಡೋಂಥ ಪಕ್ಷ ಇದು. ಗುರುತಿಸಿ ಅವ್ರನ್ನೆಲ್ಲರನ್ನೂ ಎಲ್ಲ ಅವಕಾಶಗಳು ಕೊಡೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸೊ ಹಾಗಾಗಿ ನೀವೇ ನೋಡ್ತಿರ್ತೀರಿ ಯಾವ ರೀತಿ ಯಾರ್ಯಾರು ಯಾವ ರೀತಿ ನಡವಳಿಕೆ ನೋಡ್ಕೋತಾರೆ, ಅದರಂತೆ ಅವ್ರ ನಿರ್ಧಾರ ತೆಗೆದುಕೋತಾರೆ ವರಿಷ್ಠರು. ಸರ್, ತುಮಕೂರು ಜಿಲ್ಲೆಗೆ ಪರಮೇಶ್ವರ್ ಅವರಿಗೆ ಕೊಟ್ಟಾಗಿದೆ, ಉಪಮುಖ್ಯಮಂತ್ರಿನೂ ಕೊಟ್ಟಾಗಿದೆ. ಹೊಸ ನಾಯಕ ರಾಜಣ್ಣ ಅವರು ನಾನು ಅವತ್ತೇ ಹೇಳಿದ್ರಲ್ಲ, ಇನ್ನು ನಾನು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವರ ಸಂಪುಟದಲ್ಲಿ ಸೇರಲ್ಲ ಅಂತ. ಸೊ ಹಾಗಾಗಿ ಅವ್ರನ್ನೇ ನೀವು ಹೋಗಿ ಕೇಳಬೇಕು. ಎಸ್ ಸರ್.